ಹಾರ್ಟ್ ಅಟ್ಯಾಕ್ಸ್ ಈ ನಡುವೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಲಾರ್ಮಿಂಗ್ ರೇಟ್ ಅಂತಲೇ ಹೇಳ್ಬೋದು. ಅದು ಏನು ಕೋವಿಡ್ ವ್ಯಾಕ್ಸಿನ್ ಆದಮೇಲೆ. ಸೊ ನನಗೆ ಆ್ಯಸ್ ಅ ಫಿಟ್ನೆಸ್ ಪ್ರೊಫೆಷನಲ್ ಈ ಎಕ್ಸಸೈಸ್ ಮಾಡ್ತಿರೋ ಸೆಲೆಬ್ರಿಟೀಸೇ ಯಾಕೆ ಹೋಗ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಸೊ ಸಾಕಷ್ಟು ಉತ್ತರಗಳು ನನಗೆ ಗೊತ್ತಿದೆ ಏನಕ್ಕೆ ಇರಬಹುದು ಅಂತ. ನಂಬರ್ 1 ಜೆನೆಟಿಕ್ಸ್. ಓಕೆ, ಜೆನೆಟಿಕ್ ಆಗಿ ಪ್ರೀಡಿಸ್ಪೋಸ್ ಆಗಿದ್ದವರು ಅತಿಯಾಗಿ ಎಕ್ಸಸೈಸ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಹಾರ್ಟ್ ಅಟ್ಯಾಕ್ ಜಲ್ದಿನೇ ಆಗ್ಬಿಡುತ್ತೆ. ಸೊ ಇದು ಹೇಳೋದ್ರಿಂದ ಐ ವುಡ್ ಲೈಕ್ ಟು ಅಟ್ ದ ಸೇಮ್ ಪಾಯಿಂಟ್ ಟೆಲ್ ಯು, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಜೆನೆಟಿಕ್ಲಿ ಪ್ರೀಡಿಸ್ಪೊಸಿಷನ್ ಆಫ್ ಕೊಲೆಸ್ಟ್ರಾಲ್, ಹಾರ್ಟ್ ಡಿಸೀಸ್ ಇದ್ದಿದ್ದಲ್ಲಿ ನಿಮ್ಗೆ ಯಾವಾಗಲೂ ಆಗಬೇಕಾಗಿರೋದು ಇನ್ನೂ ಜಲ್ದಿ ಬಂದ್ಬಿಡುತ್ತೆ. ಎಕ್ಸಸೈಸ್ ಮಾಡಿ ಒಳ್ಳೆ ಆಹಾರ ಸೇವಿಸಿ ಇದು ಮಾಡೋದ್ರಲ್ಲಿ ಇದನ್ನು ನಾವು ಡಿಲೇ ಮಾಡ್ಬೋದು, ಮತ್ತು ಅದರ ಇಂಟೆನ್ಸಿಟಿನೂ ಕಡಿಮೆ ಮಾಡ್ಕೊಳ್ಬೋದು. ಸೊ ಎಕ್ಸಸೈಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲು ಒಳ್ಳೆಯದಲ್ಲ, ಅತಿಯಾಗಿ ಎಕ್ಸಸೈಸ್ ಮಾಡೋದು ಒಳ್ಳೆಯದಲ್ವೇ ಅಲ್ಲ. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಜಂಕ್ ಫುಡ್ ಕಲ್ಚರ್, ಫಾಸ್ಟ್ ಫುಡ್ ಕಲ್ಚರ್, ಇನ್ಸ್ಟೆಂಟ್ ಫುಡ್ ಕಲ್ಚರ್, ಮನೆಯಲ್ಲಿ ಅಡುಗೆ ನಾನು ಯಾವಾಗ ಆಚೆ ಹೋದಾಗೂ ನೋಡ್ತಿರ್ತೀನಿ, ಎಲ್ಲ ಹೋಟೆಲ್ಸು, ದರ್ಶಿನೀಸು, ರೆಸ್ಟೋರೆಂಟ್ಸು, ಪಬ್ಸು, ಬಾರ್ಸು, ಜನ ಅಲ್ಲಿ ಫ್ರೀಯಾಗಿ ಕೊಡ್ತಿದ್ದಾರೇನೋ ಊಟ ಅಂತ ಅನ್ಕೋಬೇಕು, ಅಷ್ಟು ಜನ ನೆರವೇರು. ಮಂಡೇ ಹೋಗಿ ಇರ್ತಾರೆ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಎಲ್ಲ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಮೊದಲು ತಿನ್ನೋ ಒಂದು ಕಲ್ಚರ್ ಇತ್ತು, ಈಗ ಎಲ್ಲ ದಿನನಿತ್ಯನೂ ಸೇವಿಸ್ತಾರೆ. ನಾನು ಯಾವಾಗಲೂ ಅನ್ಕೊಳ್ತೀನಿ ಮನೇಲಿ ಯಾರು ಅಡುಗೆನೇ ಮಾಡಲ್ವಾ ಅಂತ. ಇಲ್ಲ, ಆಚೆ ಹೋಗಿ ಈ ಡೆಲಿವರಿ ಆ್ಯಪ್ಸ್ ಹುಡುಗರು ಓಡಾಡ್ತಿರ್ತವೆ, ಒಳ್ಳೆ ಜಿರಳೆ ಹುಳ ಓಡ್ದಂಗೆ ಟಕ 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 ಅಂತ ಓಡಾಡ್ತಿರ್ತಾರೆ. ಎಲ್ಲರೂ ಈ ಆಹಾರ, ಆಚೆಯಿಂದ ಆಹಾರ ತರಿಸ್ಕೊತಾರೆ. ಸೊ ಅದರಲ್ಲಿ ಆ್ಯಪ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ಬಿಲ್ ಮಾಡಿ ನಿಮ್ಗೆ ಇದೊಂದು ಫ್ರೀ ಡೆಸರ್ಟ್ ಕಳಿಸ್ತೀವಿ ಅಂತ. ಓಕೆ, ಫ್ರೀ ಡೆಸರ್ಟ್ ನಿಮ್ಗೆ ಏನು ಕೊಡ್ತಾರೆ ಹೇಳಿ? ಅವರು ವ್ಯಾಪಾರ ಮಾಡೋದಕ್ಕೆ ತಾನೇ ಆ್ಯಪ್ ಓಪನ್ ಮಾಡಿರೋದು, ನಿಮ್ಗೆ ಫ್ರೀಯಾಗಿ ಏನು ಕೊಡ್ತಾರೆ ಅಂತ ಒಂದ್ಸರಿ ಆದರೂ ಯೋಚನೆ ಮಾಡಿದರೆ ಇಲ್ಲ. ನೀವೇನೇ ಇನ್ನೊಂದು $100 ಹೆಚ್ಚಾಗಿ ಒಂದು ಅಡುಗೆ ಒಂದು ರೆಸಿಪಿ ನೀವೇನೋ ಒಂದು ಡೆಸರ್ಟ್ ಕಳಿಸ್ತಾರ ಅಂತನ ಇನ್ನೊಂದು ಡಿಶ್ನ ಆರ್ಡರ್ ಮಾಡಿಬಿಟ್ರಿ. ಓಕೆ, ಸೊ ಅದನ್ನ ನೋಡೋಕ್ಕೆ ಹೋದರೆ ನ್ಯಾಯವಾಗಿ ಏನಿರುತ್ತೆ ಅಂತ ಹೇಳಿದ್ರೆ ಅದು ಎಕ್ಸ್ಪೈರಿ ಡೇಟ್ ರೀಚ್ ಆಗ್ತಾ ಇರುತ್ತೆ. ನಾಳೆನೋ ನಾಡಿದ್ದು ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಿಮ್ಗೆ ಫ್ರೀಯಾಗಿ ಕೊಟ್ಬಿಡ್ತಾರೆ. ಅವ್ರಿಗೇನಾಯಿತು, ಅವ್ರಿಗೊಂದು ಕಸ್ಟಮರ್ ಇದು ಮಾಡ್ದಂಗೆ, ಒಂದು ಫ್ರೀ ಕೊಟ್ಟಂಗೆ ಅವ್ರಿಗೆ. ನಿಮ್ಗೇನಂತ ಫ್ರೀ, ವೆರಿ ಗುಡ್ ಆ್ಯಪ್, ನೆಕ್ಸ್ಟ್ ಟೈಮ್ ಇಲ್ಲಿಂದಾನೆ ತರಿಸ್ಕೋಬೇಕು ಅಂತ ನೀವು ಅನ್ನೆಸೆಸರಿಯಾಗಿ ಆ ಡೆಸರ್ಟು ಎಕ್ಸ್ಪೈರಿ ಡೇಟ್ ಕ್ಲೋಸ್ ಆಗ್ತಿರುವಂತಹ ಡೆಸರ್ಟ್ ಒಂದು ಸೇವಿಸಿದ್ರಿ, ಅನ್ನೆಸೆಸರಿ ಶುಗರ್ನ ಸೇವಿಸಿದ್ರಿ, ಅನ್ನೆಸೆಸರಿ ಕ್ಯಾಲರೀಸ್ನ ಸೇವಿಸಿದ್ರಿ. ನಷ್ಟ ಯಾರಿಗೆ? ನಿಮಗೆ. ಲಾಭ ಯಾರಿಗೆ? ಅವರಿಗೆ. ಆದಷ್ಟು ಮನೆಯಲ್ಲೇ ಆಹಾರ ಸೇವಿಸೋದಕ್ಕೆ ಟ್ರೈ ಮಾಡಿ. ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ನಾವೆಲ್ಲ ತಿಂದು ಬೆಳೆದವರೇ ಅಲ್ಲ, ನಮ್ಗೆ ಅದ್ರ ಮೇಲೆ ಆಸೆನೂ ಇಲ್ಲ. ಸೊ ಅಕಸ್ಮಾತ್ ಎಲ್ಲಾದರೂ ಪಾರ್ಟಿಯಲ್ಲಿ ಸರ್ವ್ ಮಾಡಿದ್ರು ಒಂದು ತೊಗೊಳ್ತೀವಿ ಅಷ್ಟೇ, ಒಂದು ಸ್ಲೈಸ್ ಆಫ್ ಪಿಜ್ಜಾ. ಓಕೆ, ಬರ್ಗರ್ ಅಂತೂ ತಿಂದು ನಂಗೆ ತುಂಬಾ ವರ್ಷ ಆಗೋಯ್ತು ಬಿಡಿ, ನಾನು ಆಸೆನೂ ಪಡೋದಿಲ್ಲ. ಸೊ ಅದೆಲ್ಲ ನಾಲ್ಗೆಗೆ ಒಳ್ಳೆಯದು. ಓಕೆ, ಬಟ್ ನಿಮ್ಮ ಹಾರ್ಟಲ್ಲಿ ಯಾವಾಗಲೂ ನಿಮ್ಮ ಹಾರ್ಟ್ ಏನು ಕೇಳುತ್ತೆ ಅಂತ ಹೇಳಿದ್ರೆ, ನೀವು ಆಹಾರ ತಿಂದು ಬೆಳೆದ್ರೋ ಅದರಿಂದನೇ ಅದನ್ನೇ ಕೇಳುತ್ತೆ. ಈಗ ನೀವೆಲ್ಲಾದರೂ ಹೋಗ್ಬಿಟ್ಟು ಬನ್ನಿ, ಟೂರ್ಗೆ ಹೋಗ್ಬಿಟ್ಟು ಬನ್ನಿ, ಇಂಡಿಯಾದಲ್ಲಾದರೂ ಹೋಗಿ, ಅಬ್ರಾಡ್ ಆದರೂ ಹೋಗಿ, ನೀವು ಆಚೆ ಮನೆಗೆ ಬಂದಿದ ಮೇಲೆ ಏನು ತಿಂತೀರಿ? ನಿಮ್ಗೆ ಬೇಕಾಗಿರೋ ರಸಮ್, ಅಬ್ಬಾ ರುಚಿಯಾಗಿ ಒಂದು ರಸಮ್, ಒಂದು ಪುಳಿಯೋಗರೆ, ಇಡ್ಲಿ, ಸಾಂಬಾರು ಇದು ತಿಂದ್ಬಿಟ್ರೆ ಸಾಕಪ್ಪ ಅನಿಸುತ್ತೆ. ಸೊ ಅದು ಹಮ್ಮಿಂಗ್ ಫುಡ್ ಮತ್ತು ಬೆಕನಿಂಗ್ ಫುಡ್ ಅಂತ ಇರುತ್ತೆ. ಹಮ್ಮಿಂಗ್ ಫುಡೇ ನಾವು ತಿಂದು ಬೆಳೆದವರು. ಯು ಫೀಲ್ ಗುಡ್ ವೆನ್ ಯು ಈಟಿಂಗ್ ದ್ಯಾಟ್. ಆ ಫೀಲಿಂಗ್ ಗುಡ್ ವೆನ್ ಯು ಈಟಿಂಗ್ ದ್ಯಾಟ್, ಆ ಮನೇಲಿ ಮಾಡಿರುವಂಥ ಆಹಾರ ತಿಂದು ಬೆಳೆದಂಥವ್ರು ನೀವು ಇದನ್ನೇ ಸೇವಿಸಿದಾಗ ಹೆಲ್ತಿಯಾಗಿ ಇರ್ತೀರ, ಆರೋಗ್ಯಕರವಾಗಿರ್ತೀರ, ಮತ್ತು ಲೈಫ್ ಸ್ಟೈಲ್ ಡಿಸೀಸ್ ದೂರ ಇರುತ್ತೆ. ಸೊ ಇದನ್ನು ಒಂದ್ಸಲ ಇಟ್ಕೊಳ್ಳಿ. ಇನ್ನೊಂದು ವೆರಿ ಕಾಮನ್ ಪ್ರಾಬ್ಲಮ್, ಸ್ಟ್ರೆಸ್. ಈಗ ಸ್ಟ್ರೆಸ್ ಅಂತೂ ರೂಲ್ ಆಗ್ತದೆ. ಸ್ಟ್ರೆಸ್ಸು ನಾನಾ ರೀತಿಯಲ್ಲಿ ಬರುತ್ತೆ. ಓಕೆ, ಈಗ ನಿದ್ದೆ ಮಾಡಿದ್ರು ಸ್ಟ್ರೆಸ್ಸು, ಅತಿಯಾಗಿ ಎಕ್ಸಸೈಸ್ ಮಾಡಿದ್ರು ಸ್ಟ್ರೆಸ್ಸು, ಆಲ್ರೈಟ್. ಮತ್ತು ರಿಲೇಷನ್ಶಿಪ್ ಸ್ಟ್ರೆಸ್ಸು, ಸೋಷಿಯಲ್ ಮೀಡಿಯಾ ಸ್ಟ್ರೆಸ್ಸಿಂದ ಸಾಕಷ್ಟು ಜನ ಎಫೆಕ್ಟ್ ಆಗ್ತಿದ್ದಾರೆ ಮೆಂಟಲಿ. ಯಾಕೆ? ನಾನು ಪೋಸ್ಟ್ ಹಾಕಿದೆ, ಅವ್ರು ಲೈಕ್ ಮಾಡಿದ್ರು, ಅವರು ಬೇರೆಯವ್ರದಕ್ಕೆ ಲೈಕ್ ಮಾಡಿದ್ರು, ನಂದಕ್ಕೆ ಲೈಕ್ ಮಾಡಿಲ್ಲ. ಶಿ ನೆವರ್ ಕಮೆಂಟ್ಸ್ ಆನ್ ಮೈ ದಿಸ್ ಒನ್. ಇದು ಹಾಕಿದ್ದೀನಿ, ಇನ್ನೂ ಬಂದಿಲ್ವಲ್ಲ, ಪದೇ ನೋಡ್ತಾ ಇರೋದು, ಬಂತ ಲೈಕು, ಎಷ್ಟು ಜನ ನೋಡಿದ್ದಾರೆ, ಇದೇ ಆಗೋಯ್ತು. ಸೋಷಿಯಲ್ ಮೀಡಿಯಾದಿಂದ ನಮ್ಮ ಲೈಫ್ ನಡೀತಿದೆ. ಈಗ ನಾವು ಏನೇ ಮಾಡಿದ್ರು ಈ ನಡುವೆ ಜನ ಎಲ್ಲೇ ಹೋಗಲಿ, ಕೂತ್ಕೊಳ್ಳಿ, ತಿನ್ನಲಿ, ಹೆದ್ದೇಳಿ, ಡಾಕ್ಯುಮೆಂಟೇಷನ್, ಅದನ್ನು ಒಂದು ಫೋಟೋ ತಗೊಳ್ಳೋದು, ಇನ್ಸ್ಟಾಗ್ರಾಮಿಗೆ ಹಾಕೋದು. ಓಕೆ, ಸೊ ಇದು ನಮ್ಮ ಲೈಫ್ ಅಲ್ಲ, ಇದು ಸ್ಟ್ರೆಸ್ಫುಲ್, ವೆರಿ ವೆರಿ ಸ್ಟ್ರೆಸ್ಫುಲ್. ದಿಸ್ ವಿಲ್ ಎಫೆಕ್ಟ್ ಅವರ್ ಹಾರ್ಟ್, ಡೆಫಿನೆಟ್ಲಿ ಎಫೆಕ್ಟ್ಸ್ ಅವರ್ ಹಾರ್ಟ್.
ಇನ್ನೊಂದೇನು ಅಂತ ಹೇಳಿದ್ರೆ ಬ್ಲೂ ಸ್ಕ್ರೀನ್ ಎಕ್ಸ್ಪೋಜರ್, ಬ್ಲೂ ಸ್ಕ್ರೀನ್ ಮತ್ತು ಬ್ಲೂ ರೇಸ್ ಎಕ್ಸ್ಪೋಜರ್. ಮೊದಲು ಬರೀ ಟಿ ವಿ ನೋಡ್ತಾ ಇದ್ವಿ, ಈಗ ಎಲ್ಲ ನಮ್ಮ ಫೋನಿಗೆ ಬಂದ್ಬಿಟ್ಟಿದೆ. ಸೊ ಆ ಫೋನಲ್ಲಿ ಎಷ್ಟೊತ್ತಾದರೂ ನಿದ್ದೆ ಬರೋದಿಲ್ಲ. ಯಾಕೆಂತ ಹೇಳಿ ಎಕ್ಸ್ಪೋಜರ್ ಆಫ್ ಬ್ಲೂ ರೇಸ್. ಸೊ ಕಂಟಿನ್ಯೂಸ್ ನಾನ್ ಸ್ಟಾಪ್ ನಾವು ಫೋನ್ ನೋಡ್ತಿರೋದ್ರಿಂದ ಅದು ನಮ್ಮ ಆ ಬ್ಲೂ ರೇಸು ರಿಸ್ಟ್ರಿಕ್ಟ್ ಮಾಡುತ್ತೆ ನಮ್ಮ ಸ್ಲೀಪ್ನ. ಸೊ ಇದರಿಂದಾಗಿ ಸ್ಲೀಪ್ ನಮ್ಗೆ ಯಾವಾಗ ಕಡಿಮೆ ಆಗುತ್ತೋ ಸ್ಟ್ರೆಸ್ಸಿಗೆ ಇದಾಗುತ್ತೆ, ಲೀಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲೂಸ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆಯಿತಾ. ಆ್ಯಂಡ್ ಸ್ಲೀಪ್ ಯಾವಾಗ ಕಡಿಮೆ ಆಗುತ್ತೋ ಆಗ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ನಂಬರ್ 1 ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಯಾವ್ದು ಅಂತ ಹೇಳಿದ್ರೆ ಗಟ್ ಇಶ್ಯೂಸ್. ಗಟ್ ಈಸ್ ಅ ಸೆಕೆಂಡ್ ಬ್ರೈನ್. ಸೊ ಯಾವಾಗಲೂ ನಮ್ಮ ಗಟ್ ಇಶ್ಯೂ ಗಟ್ ಹೆಲ್ತ್ ಚೆನ್ನಾಗಿರುತ್ತೋ ಆವಾಗ ನಾವು ಆರೋಗ್ಯಕರವಾಗಿರ್ತೀವಿ. ಸೊ ಇದನ್ನು ನೀವು ಆಲ್ಟರ್ ಮಾಡ್ಕೊಳ್ಳಿ. ಸೊ ಹೇಗೆ ನೀವು ನಿಮ್ಮ ಸ್ಲೀಪ್ ಸೈಕಲ್ನ ಸರಿ ಮಾಡ್ಕೊಳ್ತೀರಾ, ಸ್ಲೀಪ್ ಹೈಜೀನ್, ಡಾಕ್ಟರ್ಸ್ ಇದ್ದಾರೆ ಈಗ ಸ್ಲೀಪ್ ಹೈಜೀನ್ ಮೇಲೆ ತುಂಬ ಎಂಫಸೈಸ್ ಆಗ್ತಾಯಿದೆ. ಸೊ ನಿಮ್ಮ ಹಾಸಿಗೆ ಇರ್ಬೋದು, ನಿಮ್ಮ ಅಟ್ಮಾಸ್ಫಿಯರ್ ಇರ್ಬೋದು, ಮತ್ತು ನಿಮ್ಮ ಆ ದಿನ ನಿಮಗೆ ಫೀಲಿಂಗ್ ಹೆಂಗಿದೆ. ಇಫ್ ಯು ಆರ್ ಸ್ಯಾಡ್ ನಿದ್ದೆ ಮಾಡೋಕ್ಕಾಗಲ್ಲ, ತುಂಬ ಹ್ಯಾಪಿನೂ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಇದನ್ನು ನಾವು ಕಂಟ್ರೋಲಲ್ಲಿ ತೊಗೋಬೋದು. ಹೇಗೆ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಎಲ್ಲಿ ಬೇಕಾದರೂ ಮಾಡಬಹುದಾದಂಥ ಎಕ್ಸಸೈಸ್. ಇಟ್ಸ್ ನೋನ್ ಆಸ್ ಬಾಕ್ಸ್ ಬ್ರೀದಿಂಗ್. ಇನ್ಹಲೇಷನ್, ಹೋಲ್ಡ್, ಎಕ್ಸಲೇಷನ್, ಡೂ ನಥಿಂಗ್. ಈಗ ಇನ್ಹಲೇಷನ್ 4 ಕೌಂಟ್ಸ್ ಇನ್ಹೇಲ್ ಮಾಡ್ತೀರಾ, 4 ಕೌಂಟ್ಸ್ ಹೋಲ್ಡ್ ಮಾಡ್ತೀರಾ, 4 ಕೌಂಟ್ಸ್ ಎಕ್ಸೇಲ್ ಮಾಡ್ತೀರಾ, ಮತ್ತು ಡೂ ನಥಿಂಗ್, ಜಸ್ಟ್ ಬಿ ಇನ್ ದ ಮೂಮೆಂಟ್ 4 ಕೌಂಟ್ಸ್. ಸೊ ಬಾಕ್ಸ್ ಬ್ರೀದಿಂಗ್. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಇನ್ನೂ ಈಸಿ ಅಂತ ಹೇಳಿದ್ರೆ ಇನ್ಹೇಲ್ ಸ್ಲೋಲಿ 4 ಕೌಂಟ್ಸ್, ಎಕ್ಸೇಲ್ 8 ಕೌಂಟ್ಸ್. ಓಕೆ, ಸೊ ಒಳಗಡೆ ತೊಗೊಂಡಾಗ 4 ಕೌಂಟ್ಸ್ ಕೌಂಟ್ ಮಾಡ್ಕೊಳ್ಳಿ, ಎಕ್ಸೇಲ್. ಸೊ ಅದು ಮಾಡ್ತಿದ್ದಾಗ ನೀವು ಇಲ್ಲಿ ಆಕ್ಸಿಜನ್ ಸಪ್ಲೈ ಹೆಚ್ಚಾಗುತ್ತೆ ಆ್ಯಂಡ್ ಟೆನ್ಷನ್ನು ಕಡಿಮೆ ಆಗುತ್ತೆ ಆ್ಯಂಡ್ ಸ್ಟ್ರೆಸ್ಸು ಮ್ಯಾನೇಜ್ ಮಾಡ್ಕೋತೀರಾ. ಒನ್ ಆಫ್ ದ ಈಸಿಯೆಸ್ಟ್ ವೇ. ಮೆನಿ ಟೈಮ್ಸ್ ಎಲ್ಲಿ ಬೇಕಾದರೂ ಮಾಡಬಹುದಾದಂಥ ಎಕ್ಸಸೈಸು ಮಾಡಿ ನಿಮ್ಮ ಹೃದಯನ ಸೇವ್ ಮಾಡ್ಕೊಳ್ಳಿ. ಸೊ ಹೆಲ್ತ್ ಈಸ್ ವೆಲ್ತ್. ಓಕೆ, ಅಂಗೈಯಲ್ಲಿ ಆರೋಗ್ಯ. ಈ ಅಂಗೈಯಲ್ಲಿ ಆರೋಗ್ಯ, ಈ ಅಂಗೈಯೇ ನಮ್ಮನ್ನ ಹಾಳು ಮಾಡ್ತಿರೋದು. ಯಾವಾಗ ನೋಡಿದ್ರು ತಿಂತಿರೋದು, ಯಾವಾಗ ನೋಡಿದ್ರು ಏನು ಬೇಕಾದರೂ ತಿನ್ನೋದು. ಇದು ಏನು ಆಗುತ್ತೆ ಹೇಳಿ ನಮ್ಮ ಹೊಟ್ಟೆಗೆ. ಇದು ಡೈಜೆಸ್ಟಿವ್ ಸಿಸ್ಟಮು ಟ್ಯಾಕ್ಸ್ ಮಾಡ್ತಿದ್ದೀರ ನೀವು. ಯು ಗಿವಿಂಗ್ ಇಟ್ ಸೋ ಮಚ್ ವರ್ಕ್. ಅದ್ರ ಜೊತೆಗೆ ಮೂವ್ಮೆಂಟ್ ಇಲ್ಲ, ಐದರ್ ರಿಮೋಟ್ ಕಂಟ್ರೋಲ್ ಆರ್ ಡೆಸ್ಕ್ ಜಾಬ್, ಇದೆರಡೇ ಮಾಡ್ತಿರ್ತೀವಿ ನಾವು. ಸೊ ನಮ್ಮ ಆರೋಗ್ಯ ಏನಾಗಬೇಕು. ನಮ್ಮ ಪೂರ್ವಿಕರು ಹೀಗೆ ಮಾಡ್ತಿದ್ರೆ ಡೆಫಿನೆಟಾಗಿ ಇಲ್ಲ. ಸೊ ಅದರಿಂದಾಗಿ ನೀವು ನಮ್ಗೆ ಯಾರೂ ಸೇವ್ ಮಾಡೋಕ್ಕೆ ಬರೋದಿಲ್ಲ, ನಾವು ನಮ್ಮನ್ನೇ ಸೇವ್ ಮಾಡ್ಕೋಬೇಕು. ಓಕೆ, ಕಾನ್ಷಿಯಸ್ನೆಸ್ ಇರಬೇಕು. ನೋ ನಾನು ತುಂಬ ಟೈಮ್ ಇಲ್ಲಿ ಟಿ ವಿ ಮೇಲೆ ಸ್ಪೆಂಡ್ ಮಾಡಿದ್ದೀನಿ, ವರ್ಕಲ್ಲಿ ಸ್ಪೆಂಡ್ ಮಾಡಿದ್ದೀನಿ, ಫೋನಲ್ಲಿ ಸ್ಪೆಂಡ್ ಮಾಡಿದ್ದೀನಿ, ಐ ಹ್ಯಾವ್ ಟು ಟೇಕ್ ಅ ಬ್ರೇಕ್ ಅಂತ ನೀವೇ ಹೇಳ್ಕೋಬೇಕು. ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಅದೇ ಮೊಬೈಲ್ ಯೂಸ್ ಮಾಡ್ಕೊಂಡು ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ. ಟೈಮ್ ಟು ಟೇಕ್ ಅ ಬ್ರೇಕ್, ಟೈಮ್ ಟು ಡ್ರಿಂಕ್ ವಾಟರ್. ಆ್ಯಪ್ಸ್ ಇದೆ ಈಗ. ಸೊ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನೀರು ಯಾವಾಗ ಕುಡಿಬೇಕು ಅಂತ ಹೇಳುತ್ತೆ. ಸೊ ನೀವು ಫಿಟ್ನೆಸ್ ಟ್ರ್ಯಾಕರ್ ಏನಾದರೂ ಹಾಕೊಂಡಿದ್ರೆ ಅದು ಸೆಟ್ ಮಾಡ್ಕೋಬೋದು. ಎವ್ರಿ 1 hour ಅದು ಅಲಾರಾಮ್ ಮಾಡುತ್ತೆ, ಟೈಮ್ ಟು ಗೆಟ್ ಅಪ್ ಆ್ಯಂಡ್ ವಾಕ್ ಅಂತ. ಅದನ್ನು ಮಾಡಿ. ಸೊ ನೀವು ಕಾನ್ಷಿಯಸ್ ಲಿವಿಂಗ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕಾನ್ಷಿಯಸ್ ಲಿವಿಂಗ್ ಯಾವಾಗ ಮಾಡ್ತೀವೋ ಆಗ ನಾವು ಆರೋಗ್ಯಕರವಾಗಿರ್ತೀವಿ, ಹಾಗೂ ನಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ದೇಹದ ತೂಕ ಇಳಿಸೋದೇ ನಂಬರ್ 1 ಪ್ರಾಬ್ಲಮ್, ನಂಬರ್ 1 ನೀಡ್ ಫಾರ್ ಪೀಪಲ್. ಮಾಡಬೇಕಾಗಿರೋದು ಒಂದೇ, ನಿಯಮಿತ ರೀತಿಯಲ್ಲಿ ಸೇವಿಸಬೇಕು. ಆದಷ್ಟು ಮನೆಯಲ್ಲಿ ಮಾಡಿರುವಂಥ ಆಹಾರನೇ ಸೇವಿಸಿ. ಇದರಿಂದಾಗಿ ಸಾಕಷ್ಟು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಆಚೆ ಕಮರ್ಷಿಯಲ್. ಓಕೆ, ಫಸ್ಟ್ ಆಫ್ ಆಲ್ ಅಡಲ್ಟ್ರೇಟೆಡ್ ಫುಡ್, ಅಡಲ್ಟ್ರೇಟೆಡ್ ಎಗ್ಸ್, ಅಡಲ್ಟ್ರೇಟೆಡ್ ಚಿಕನ್, ಅಡಲ್ಟ್ರೇಟೆಡ್ ಮಿಲ್ಕ್, ಪೆಸ್ಟಿಸೈಡ್ ರಿಡನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಏನು ತಿನ್ನೋಕ್ಕೂ ಭಯ. ಅದರಲ್ಲಿ ನೀವು ಆಚೆಯಿಂದ ತೊಗೊಂಡು ಬಂದು ತಿಂತೀನಿ ಯಾವಾಗಲೂ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಎಲ್ಲ ಬರೀ ಕಾಂಪ್ರಮೈಸು, ಎಲ್ಲ ಕಮರ್ಷಿಯಲ್ ಅಲ್ವಾ. ಸೊ ನೀವು ಕಮರ್ಷಿಯಲಲ್ಲಿ ಅಡಲ್ಟ್ರೇಟೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಜಾಸ್ತಿ. ಓಕೆ, ಸೊ ಅದರಿಂದಾಗಿ ನೀವು ಆದಷ್ಟು ಮನೆಯಲ್ಲೇ ಮಾಡಿರುವಂಥ ಆಹಾರ ಮಾಡಿ. ಇನ್ಸ್ಟೆಂಟ್ ಫುಡ್ ನಮ್ಮಲ್ಲೂ ಸಾಕಷ್ಟು ಇದೆ. 2 ಮಿನಿಟ್ ನೂಡಲ್ಸೇ ತಿನ್ನಬೇಕಂತೇನಿಲ್ಲ, ಸಾಕಷ್ಟು ನಮ್ಮಲ್ಲೂ ಇದೆ. ಉಪ್ಪಿಟ್ಟಿಗೆ ತರಕಾರಿ ಹಾಕೋಬೋದು, ಬಟರ್ ಮಿಲ್ಕಲ್ಲಿ ಉಪ್ಪಿಟ್ಟು ಮಾಡ್ಬೋದು, ಪ್ರೋಟೀನ್ ಬರುತ್ತೆ. ಮತ್ತು ಸ್ಮೂದಿ ಮಾಡ್ಕೋಬೋದು. ಆ್ಯಂಡ್ ರಾಗಿ ಹಿಟ್ಟಲ್ಲಿ ಸಾಕಷ್ಟು ಆಹಾರ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ನಾನು ಹೇಳ್ತಿರೋದು, ಇನ್ಸ್ಟೆಂಟ್ ಫುಡ್ ಎಷ್ಟೊಂದು ಮಾಡ್ಬೋದು. ಆ್ಯಪೇ ಮುಟ್ಟಕ್ಕೆ ಹೋಗ್ಬಿಡಿ, ಡೆಲಿವರಿ ಆ್ಯಪ್ಸ್ ಮುಟ್ಟಕ್ಕೆ ಹೋಗ್ಬಿಡಿ. ನೀವು ಆರೋಗ್ಯಕರವಾಗಿರ್ತೀರಾ, ದೇಹದ ತೂಕ ಇಳಿಸ್ಕೊಳ್ತೀರಾ. ಹೆಲ್ತ್ ಇಸ್ ವೆಲ್ತ್ ಅನ್ನೋದನ್ನು ನೀವು ಅದು ಕಳ್ಕೊಂಡ್ಮೇಲೆ ಗೊತ್ತಾಗೋದು. ನಾನು ಸಾಕಷ್ಟು ಜನದ ಜೊತೆ ಇಂಟರ್ಯಾಕ್ಟ್ ಮಾಡ್ತೀನಿ, ರೀಡರ್ಸ್, ವ್ಯೂವರ್ಸ್, ಲಿಸ್ನರ್ಸ್, ಆನ್ಲೈನ್ ಫಾಲೋವರ್ಸ್, ಆ್ಯಂಡ್ ಎಲ್ಲರೂ ಒಂದೇ ಪ್ರಾಬ್ಲಮ್, ಐ ವಾಂಟ್ ಟು ಲೂಸ್ ವೆಯ್ಟ್ ಬಟ್ ಐ ಡೋಂಟ್ ವಾಂಟ್ ಟು ಡೈಟ್. ಕೆಲವರು ಐ ಹ್ಯಾವ್ ಟ್ರೈಡ್ ಎವ್ರಿಥಿಂಗ್ ಬಟ್ ಐ ಹ್ಯಾವ್ ನಾಟ್ ಲಾಸ್ ವೆಯ್ಟ್. ಎಲ್ಲ ಮಾಡಿದ್ದಾರೆ, ಯಾಕೆ ವೆಯ್ಟ್ ಲಾಸ್ ಮಾಡ್ಕೊಂಡಿಲ್ಲ? ಕ್ಯಾಲರಿ ಡೆಫಿಸಿಟಲ್ಲಿಲ್ಲ. ಇವಾಗ 3 ದೋಸೆ ತಿಂತಿದ್ರೆ 2 ಮಾಡ್ಕೊಳ್ಳಿ, 4 ಇಡ್ಲಿ ತಿಂತಿದ್ರೆ 3 ಮಾಡ್ಕೊಳ್ಳಿ, ಗ್ರ್ಯಾಜುಯಲಾಗಿ 2 ಮಾಡ್ಕೊಳ್ಳಿ.
ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ನಾವು ಕ್ಯಾಲೋರೀಸ್ ಸೇವಿಸೋದ್ರಿಂದ ದಪ್ಪ ಆಗ್ತೀವಿ. ಒಬೆಸಿಟಿ ಇಸ್ ನಾಟ್ ಗುಡ್. ಮಂಡಿಗಳಿಗೂ ಜಾಯಿಂಟ್ಸ್ಗೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ನಿಮ್ಮ ಹಾರ್ಟ್ಗೂ ಪ್ರಾಬ್ಲಮ್ ಆಗುತ್ತೆ. ಅದರಿಂದಾಗಿ ನೀವು ಒಬೀಸ್ ಆಗಿದ್ದರೆ ಎಕ್ಸಸೈಸ್ ಶುರು ಮಾಡ್ಕೊಳ್ಳಿ. ನಾಳೆ, ನಾಡಿದ್ದು, ವಾರ, ಸೋಮವಾರ, ಬರ ತಿಂಗಳು, ಬರ ವರ್ಷ, ಹೀಗೆ ಪುಷ್ ಮಾಡ್ಕೊಂಡು ಹೋಗ್ತೇವೆ. ಕ್ಯಾಲೆಂಡರ್ ಹೋಗ್ತಾನೇ ಇದೆ, ನೀವು ಮಾತ್ರ ಬೆಳೀತಾನೇ ಇದ್ದೀರ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಮೈಂಡ್ಸೆಟ್. ನೋಬಡಿ ಇಸ್ ಕಮಿಂಗ್ ಟು ಸೇವ್ ಯು. ಇಲ್ಲ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಎಲ್ಲ ಡಾಕ್ಟರ್ಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಗೆ, ಮಾತ್ರೆಗಳಿಗೆ ರಿಪೀಟ್ ಹೀಗೆ ಹೋಗ್ತಾ ಇರುತ್ತೆ. ಯಾರೂ ನಿಮ್ಮ ಕ್ಯೂರ್ ಮಾಡೋದಿಲ್ಲ. ಪರ್ಮನೆಂಟ್ ಕ್ಯೂರ್ ಎಲ್ಲೂ ಯಾರ್ದಕ್ಕೂ ಇಲ್ಲ. ನಿಮ್ಮ ಕಸ್ಟಮರು, ಪೊಟೆನ್ಷಿಯಲ್ ಕಸ್ಟಮರು, ನೀವು ವಾಪಸ್ ಹೋಗ್ತಾನೆ ಇರಬೇಕು ಅನ್ನೋ ಥರ ಇರುತ್ತೆ. ಅದು ಬಿಸ್ನೆಸ್ ಮಾಡ್ಯೂಲ್ ಅದು. ಸೊ ಅವ್ರ ಕೈಗೆ ಯಾಕೆ ಸಿಕ್ಕಾಕೊಡ್ತೀರಾ? ಓಕೆ, ಅವ್ರು ಹೇಳೋದು ಒಂದೇನೆ, ತಿರ್ಗಾ ಹೋಗಿ ಎಕ್ಸಸೈಸ್ ಮಾಡಿ, ಒಳ್ಳೆ ಆಹಾರ ತಿನ್ನಿ, ಆ್ಯಂಡ್ ನಿದ್ದೆ ಮಾಡಿ ಚೆನ್ನಾಗಿ ಅಂತ ಹೇಳ್ತಾರೆ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ, ಆ್ಯಂಡ್ ಗೆಟ್ ಫಿಟ್ ಇಂಡಿಯಾ ನನ್ನ ಮಿಷನ್. ಸೊ ನಿಮಗೆ ಹೆಲ್ಪ್ ಮಾಡೋದು, ನಿಮ್ಗೆ ಮೋಟಿವೇಟ್ ಮಾಡೋದು, ಎಜುಕೇಟ್ ಮಾಡೋದು ನನ್ನ ಮೇನ್ ಇಂಟೆನ್ಷನ್ ಆ್ಯಸ್ ಅ ಫಿಟ್ ಇಂಡಿಯಾ ಅಂಬಾಸಿಡರ್. ಸೊ ಆರೋಗ್ಯ ಕಾಪಾಡ್ಕೊಳ್ಳಿ, ಆ್ಯಂಡ್ ಸ್ಟೇ ವೆಲ್, ಡೂ ವೆಲ್.